ರೇರೆಸ್ಟ್ ಆಫ್ ರೇರ್ ಆ ಕೇಸ್ಗೆ ಬೆಂಗಳೂರಿಂದು ಪ್ರಕರಣ ಬರುತ್ತಾ ಅಂತೇಳಿ ಅಂಡರ್ BNS ದಿಲೀಪ್ ಅವರು? ಸರ್, ಇದು ರೇರ್ ಕೇಸ್ ಏನೇ ನಾರ್ಮಲ್ ಕೇಸ್ ಅಲ್ಲ. ಓಕೆ. ಬಿಕಾಸ್ ದಿ ವೇ ದೇ ಹ್ಯಾವ್ ಬಿನ್ ಅಟ್ಯಾಕ್ಡ್ ದೇರ್ ಓನ್ ಫಾದರ್, ಮದರ್, ದಿ ಫ್ಯಾಮಿಲಿ. ಹೌದು. ಇವಾಗ ನಾವೇನು ಹೇಳಿದ್ವಿ, ಡಿಫ್ರೆನ್ಸ್ ಮಾಡಿದ್ವಿ. ಒಂದು ಪುಣೆ ಕೇಸು, ಇಟ್ಸ್ ಎ ಕಾನ್ಸ್ಪಿರಸಿ ಫ್ರಮ್ ಲಾಂಗ್ ಟೈಮ್ ಆ್ಯಂಡ್ ಸರ್ಟನ್ ಅಫೆನ್ಸಸ್ ಪರ್ ಆಫ್ ದಿ ಮೂಮೆಂಟ್. ನಾನು ಕುಡ್ದಿದ್ದೆ, ನನ್ನ ಕಾನ್ಶಿಯಸ್ ಇರಲಿಲ್ಲ, ನಮ್ಮ ಅಜ್ಜಿನ ಹೊಡೆದ್ಬಿಟ್ಟೆ, ಏನೋ ಸಿಟ್ಟು ಬಂತು, ಗಂಡ ಕಪ್ಪಗಿದ್ದ ಅಂತ ಹೆಂಡತಿ ಒಂದು ಕಡೆ. ಸೊ ಕಪ್ಪಗಿದ್ದ ಅಂತ ಅದು ಮೊದಲಿಂದ ಸಿಟ್ಟಿತ್ತು, ಒಂದೇ ಸಲ ಎಕ್ಸ್ಪ್ಲೋರ್ಡ್ ಆಗಿ ಏನೋ ಮಾಡೋದು. ಸೊ ಇವೆಲ್ಲ ರೀಸನ್ಸ್ ನಿಮಗೆ ಯಾವುದು ಕೂಡ ಎಕ್ಸ್ಕ್ಯೂಸ್ ಇಲ್ಲ. ನಿಮ್ಮ ಪನಿಷ್ಮೆಂಟ್ ನಿನ್ನ ಪನಿಷ್ಮೆಂಟೇ ಆಯ್ತಾ, ಲೈಫ್ ಇಂಪ್ರಿಸನ್ಮೆಂಟೇ. ಆ ಡಿಸ್ಕ್ರಿಷನರಿ ಪವರ್ ಇರುತ್ತಲ್ಲ ಕೊನೆಗಂದು, ನಾವು ಏನು ಡಿಸೈಡ್ ಮಾಡ್ತೀವಿ ಜಡ್ಜಿಗೆ. ಸೊ ನೀನು ಯಾಕೆ ನಿಮಗೆ ಕನಿಷ್ಠ ನಾವು ಶಿಕ್ಷೆನ ಪ್ರಕಟಿಸಬೇಕು ಅಂತ ಸಂದರ್ಭದಲ್ಲಿ ಈ ಕೆಲವೊಂದು ಸಂದರ್ಭಗಳು ಹೆಲ್ಪಿಗೆ ಬರುತ್ತೆ. ಇಲ್ಲ ನಾನು ಸೆಲ್ಫ್ ಡಿಫೆನ್ಸಿಗೋಸ್ಕರ ಏನೋ ಸ್ವಲ್ಪ ಮಾಡಿದೆ, ಇಲ್ಲ ಸಡನ್ ಆಗಿ ನಂಗೆ ಏನು ಪ್ಲಾನ್ ಇಲ್ಲ, ಆ ಥರ ಸಿಚುವೇಶನ್ ಔಟ್ ಆಫ್ ದಿ ಮೂಮೆಂಟ್ ಆ ಥರ ಆಯಿತು, ಹಾಗಾಗಿ ನನಗೆ ಈ ಥರ ಫ್ಯಾಮಿಲಿ ಕಡಿಮೆ ಪ್ರಮಾಣ ಕೊಡಿ ಅಂತ ಹೇಳ್ಬಿಟ್ಟು ಇದಕ್ಕೆ ಮಾತ್ರ ಹೆಲ್ಪ್ ಬರ್ಬೋದು ಹೊರತು. ಆದರೆ ಇದು ಯಾವುದೇ ಕೂಡ ರೀಸನ್ಸು ನೀನು ಅದನ್ನು ಎಕ್ಸ್ಕ್ಯೂಸ್ ತೊಗೊಳಕ್ಕೆ ಆಗಲ್ಲ. ನಾನು ತುಂಬ ಚಿಕ್ಕ ಹುಡುಗ, ನಂಗೆ ಭಾಳ ಔಟ್ ಆಫ್ ದಿ ಮೂಮೆಂಟ್ ನಾನು ಮಾಡಿದೆ, ನನಗೆ ಕೈಲಿ ಎಕ್ಸ್ಕ್ಯೂಸ್ ಮಾಡಿ ಅಂತಂದರೆ ಯಾವುದು ಕೂಡ ಇಲ್ಲ. ಇದಕ್ಕೆ ಇದು ಶಿಕ್ಷೆ ಪ್ರಮಾಣದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಾವು ಡೈಲಿ ಕಲಿತೀವಿ, ನಾವು ಮನೆಯಿಂದ ಹೊರಗಡೆ ಹೊರಟ್ರೆ ಟ್ರಾಫಿಕ್ ಸಿಗ್ನಲ್ ಇರುತ್ತೆ, ಜಂಪ್ ಹೊಡೆದ್ರೆ ಪೊಲೀಸ್ ಪೆನಾಲ್ಟಿ ಆಗ್ತಾರೆ ಅಂತ ಒಂದು ಹೆದರಿಕೆ ಇರುತ್ತೆ. ಸೊ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಪೊಲೀಸರು ಹಿಡಿತಾರೆ ಅಂತ ಹೆದರಿಕೆ ಇರುತ್ತೆ. ಅದು ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಹಂಗಾಗಿ ತಿಳುವಳಿಕೆ ಇರುತ್ತೆ. ಈ ರೀತಿ ತಿಳುವಳಿಕೆ ಯಾರಿಗೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಇದನ್ನು ಕೂಡ ಕೆಲವೊಂದು ಪಠ್ಯದಲ್ಲಿ ಸೇರಿಸಬೇಕು ಅಂತ ಸೇರಿಸಿದ್ರೆ, ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾವು ಎಲ್ಲ ಸ್ಕೂಲಲ್ಲಿ ನೋಡಿದ್ದೀನಿ, ಇವಾಗಿನ ಮಕ್ಕಳಿಗೆ ಪೋಕ್ಸೋ ಬಗ್ಗೆ ವಾಟ್ ಈಸ್ ಗುಡ್ ಟಚ್, ವಾಟ್ ಈಸ್ ಬ್ಯಾಡ್ ಟಚ್ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ. ಸೊ ಅದೇ ರೀತಿ ಸ್ವಲ್ಪ ಜ್ಞಾನ ಎವ್ರಿ ಡೇ ಸ್ವಲ್ಪ ಯಾವ್ದಾರು ಒಂದ್ರಲ್ಲಿ ಒಂದು ಸ್ವಲ್ಪ ಜನರಲ್ ಬೇಕು ಸರ್, ಆಯ್ತಾ, ಏನಾದ್ರು ಒಂದು ಶಿಕ್ಷಣ ಕೊಟ್ರೆ ಎಲ್ರಿಗೂ ಕೂಡ ಅದ್ರ ಬಗ್ಗೆ ಎನ್ಲೈಟನ್ಮೆಂಟ್ ಇರುತ್ತೆ. ಅವ್ರು ಕನಸಿರಬಾರ್ದು ಬರೀ ಜೈಲ್ ಅಂತಂದ್ರೆ 5 ನಿಮಿಷ ಅಂತ ಹೇಳ್ಬಿಟ್ಟೆ. ಯಾಕಂದ್ರೆ ಒಬ್ಬ ಮನುಷ್ಯ ಇವಾಗ 1 ಗಂಟೆ ಮೊಬೈಲ್ ಇಲ್ದೆಲ್ಲ ಇರೋದೇ ಇಲ್ಲ. ಅಂಥದ್ರಲ್ಲಿ ಚೇರ್ ಇಲ್ಲ, ಸೋಫ್ ಇಲ್ಲ, ಕುತ್ಕೊಳಕ್ಕೇನು ಇಲ್ಲ, ಕುಡಿಯೋಕ್ಕೇನು ಇಲ್ಲ, ಮೊಬೈಲ್ ಇಲ್ಲ, TV ಇಲ್ಲ, ಎಂಥದ್ದು ಇಲ್ಲ ಅಂತಂತಂದ್ರೆ ಅವನು 1 ಗಂಟೆನೂ ಕೂಡ ಇರಕ್ಕೆ ಸಾಧ್ಯ ಇಲ್ಲ. ರಿಯಾಲಿಟಿ ಶೋ. ಫೈನ್. ಇಲ್ಲಿ ಭವ್ಯ ಒಂದು ಫೈನಲ್ ಕ್ವಶನ್ ಕೇಳ್ಬಿಡ್ತೀನಿ, ನಿಮ್ಮಿಂದ ಶಾರ್ಟಾಗಿ ನನಗೊಂದು ಆನ್ಸರ್ ಬೇಕು. ಗೊತ್ತಿಲ್ಲ ಶಾರ್ಟಾಗಿದೆ ಆನ್ಸರ್ ಮಾಡಬಹುದೋ ಇಲ್ಲೋ ನನಗೆ ಗೊತ್ತಿಲ್ಲ. ಈ ಶಿಕ್ಷಣ ಅಂತ ಬಂದಾಗ ನಮ್ಮಲ್ಲಿ ಏನು ಮಾಡ್ತಾರೆ, ಈ ಟ್ರಾಫಿಕ್ ಪೊಲೀಸ್ಗೋಸ್ಕರ ನಾವು ಹೆಲ್ಮೆಟ್ ಹಾಕೊಳ್ಳೋದು, ಟ್ರಾಫಿಕ್ ಪೊಲೀಸ್ಗೋಸ್ಕರ ನೋಡ್ತಾರೆ, ಫೈನ್ ಹಾಕ್ಬಿಡ್ತಾರೆ, ನನ್ನ ಫೋಟೋ ಹಿಡಿದು ಬಿಡ್ತಾರೆ. ನನ್ನ ತಲೆ ರಕ್ಷಣೆಗೆ ನಾನು ಬಿದ್ದರೆ ನನ್ನ ಸಂಸಾರಕ್ಕೆ ಇದಕ್ಕೇನು, ನನ್ನ ಜೀವನ ಏನು, ಕೈಕಾಲು ಮುರಿದೋಗುತ್ತೆ, ಇದಕ್ಕಲ್ಲ. ಸೊ ಇಂಥ ವಿಚಾರದಲ್ಲಿ ನಾವು ಬಂದಾಗ ಇಲ್ಲಿ ಇವರಿಗೆ ಕಾನೂನಿನ ಭಯ ತರಬೇಕು ಅಂದರೆ ಈ ಶಿಕ್ಷಣ, ಈಗ ನಿಮ್ಮಂಥ ಸೈಕ್ಯಾಟ್ರಿಸ್ಟ್ಗಳು ಶಾಲೆಗಳಿಗೆ ಹೋಗಿ ಕಾನೂನು ಅರಿವು ಪಾಠ, ಕೊಲೆ ಮಾಡಿದ್ರೆ ಏನಾಗುತ್ತೆ, ಕಳ್ತನ ಮಾಡಿದ್ರೆ ಏನಾಗುತ್ತೆ, ಅಪ್ಪ ಅಮ್ಮನ ಸಾಯಿಸ್ಬಿಟ್ರೆ ಏನಾಗುತ್ತೆ, ಈ ಥರದ್ದು ನೀವು ಮಾಡಬೇಕಾ, ಶಾಲೆಯಲ್ಲೇ ಒಂದು ಪಠ್ಯ ಬೇಕಾ ಇದಕ್ಕೆ ಅಂತ? 2 ಕಡೆನೂ ಬೇಕು. ಒಂದು ಮನೆಯಿಂದನೂ ಬೇಕು, ಸ್ಕೂಲಿಂದನೂ ಬೇಕು, 2 ಕಡೆಯಿಂದನೂ ಬೇಕಾಗತ್ತೆ. ಸೊ ನಾವು ಈ ವ್ಯಾಲ್ಯೂ ಎಜುಕೇಶನ್ ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ಎಷ್ಟೊಂದು ಸ್ಕೂಲಲ್ಲಿ ಇದೆ ಈ ವ್ಯಾಲ್ಯೂ ಎಜುಕೇಶನ್ ಅಂತ, ಬಟ್ ಎಕ್ಸಾಕ್ಟ್ಲಿ ಏನ್ ಮಾಡ್ತಾರೆ ಆ ಪೀರಿಯಡ್ ಅಲ್ಲಿ ನನಗೆ ಗೊತ್ತಿಲ್ಲ. ಈ ವ್ಯಾಲ್ಯೂ ಎಜುಕೇಶನ್ ಅಲ್ಲಿ ಇಂಥದನ್ನ ಮಕ್ಕಳಿಗೆ ಇನ್ಸ್ಟಿಲ್ ಮಾಡ್ತಾನೆ, ವ್ಯಾಲ್ಯೂಸ್, ಮೌಲ್ಯಗಳು ಬೇಸಿಕಲಿ. ಸೊ ಅದೊಂದು ಟ್ರಸ್ಟ್ ಆಗಿರ್ಬೋದು, ಆನೆಸ್ಟಿ ಆಗಿರ್ಬೋದು, ಲಾಯಲ್ಟಿ ಆಗಿರ್ಬೋದು, ಈ ತರ ಎಲ್ಲಾ ಮೌಲ್ಯಗಳದ್ದು ಮಕ್ಕಳ ಮನಸ್ಸಿನಲ್ಲಿ ಇನ್ಸ್ಟಿಲ್ ಮಾಡೋದು, ಬೆಳೆಸೋದು. ಸೊ ಇದರಲ್ಲಿ ಎಂಪತಿನೂ ಬರುತ್ತೆ, ಮತ್ತೆ ಲೈಫ್ ಸ್ಕಿಲ್ಸ್ ಗಳು ಬರುತ್ತೆ. ಸೊ ಇದನ್ನ ಸ್ಕೂಲಲ್ಲಿ ಕಲಿಸ್ಕೊಡ್ಬೇಕು ಮಕ್ಕಳಿಗೆ. ಪ್ರಾಕ್ಟಿಕಲ್ ಆಗಿ ಸ್ಟೋರೀಸ್ ನ ಹೇಳಿ, ಪ್ರಾಕ್ಟಿಕಲ್ ಆಗಿ ಇನ್ಸಿಡೆಂಟ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಮಕ್ಕಳಿಗೆ. ಎಷ್ಟೊಂದ್ ಕಡೆ ರೋಲ್ ಪ್ಲೇ ಮಾಡ್ತಾರೆ. ಸೊ ಈ ತರ ಒಬ್ರು ಯಾರೋ ಸಾಯಿಸಕ್ ಬಂದ್ರು, ಈ ತರ ಒಂದು ಕ್ರೈಮ್ ಸೀನ್ ಅನ್ನ ಎನೆಕ್ಟ್ ಮಾಡ್ತಾರೆ. ಸೊ ಇಂಥ ಟೈಮಲ್ಲಿ ನೀವೇನ್ ಮಾಡ್ತೀರಾ ಅಂತ ಮಕ್ಳ ಅಭಿಪ್ರಾಯ ತಗೊಳ್ತಾರೆ. ಅವಾಗ ಮಕ್ಳು ಹೇಳ್ತಾರೆ. ಸೊ ಅವಾಗ್ಲೇ ನಾವು ಕರೆಕ್ಟ್ ಮಾಡ್ಬಿಡ್ಬೋದು ಮಕ್ಕಳನ್ನ. ಸೊ ಆ ತರ ಸ್ಕೂಲ್ಸ್ ಅಲ್ಲಿ ಮಾಡ್ಬೋದು. ಹಾಗೇನೆ ಮನೆಯಲ್ಲೂ ಈ ವ್ಯಾಲ್ಯೂಸ್ ಅನ್ನ ಮಕ್ಕಳಲ್ಲಿ ಇನ್ಸ್ಟಿಲ್ ಮಾಡ್ಬೇಕು. ಅಂದ್ರೆ ಬರೀ ಮನೆಗೋಸ್ಕರ ತಂದೆ ತಾಯಿನ ನೋಡ್ಕೊಳ್ಳೋದು, ಅದು ನೀವ್ ಹೇಗಿರ್ಬೇಕು, ಎಷ್ಟು ದುಡಿಬೇಕು ಅಂತ ಹೇಳ್ಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಸಮಾಜ ದೃಷ್ಟಿನಲ್ಲಿ ಬೇರೆಯವ್ರಿಗೆ ತೊಂದರೆ ಮಾಡೋದ್ರಿಂದ ಏನ್ ಅನಾಹುತ ಆಗುತ್ತೆ, ಈ ತರ ಕ್ರೈಮ್ಸ್ ಮಾಡಿದ್ರೆ ನೀವ್ ಯಾವ ತರ ಕಾನೂನಿಂದ ಯಾವ ತರ ಪರಿಣಾಮ ಎದುರಿಸಬೇಕಾಗತ್ತೆ, ಇಂಥದನ್ನೆಲ್ಲ ಮನೆಯಿಂದನೇ ಮಕ್ಕಳಿಗೆ ಪಾಠ ಮಾಡ್ಕೊಂಡ್ ಬರ್ಬೇಕು. 2 ಕಡೆಯಿಂದ ಆದಾಗ ಮಾತ್ರ ಮಕ್ಕಳ ಮನಸ್ಸಲ್ಲಿ ಅದು ಗಟ್ಟಿಯಾಗಿ ನಾಟುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಫೈನ್. ಥ್ಯಾಂಕ್ ಯು ಭವ್ಯ ವಿಶ್ವನಾಥ್ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಉಮೇಶ್ ಸರ್, ಥ್ಯಾಂಕ್ ಯು ದಿಲೀಪ್ ಅವರೇ. ಈ ಜಪಾನ್ನಲ್ಲಿ ನಾನು ಹಾಗೆ ಒಂದು ವಿಡಿಯೋ ಬರ್ತಿತ್ತು, ನೋಡ್ತಾ ಇದ್ದೆ ನಾನು. ಶಾಲೆ, ಪುಟಾಣಿ ಮಕ್ಕಳ ಶಾಲೆ, ಅದು ಶಾಲೆಯಲ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ತಾರೆ. ನಿಮ್ಮಪ್ಪ ಏನು ಕೆಲಸ ಮಾಡ್ತಾ ಇದ್ದಾರೆ,
ನೀವಪ್ಪ ಗಾರೆ ಕೆಲಸ ಮಾಡ್ತಿದ್ದಾನೆ, ನೀವಪ್ಪ ಅಲ್ಲೆಲ್ಲೋ ವೀಲ್ ಚೇಂಜ್ ಮಾಡ್ತಾ ಇದ್ದಾನೆ, ನೀವಪ್ಪ ಇಷ್ಟು ಈ ರೀತಿಯಲ್ಲಿ ಪೇಂಟಿಂಗ್ ಕೆಲಸ ಮಾಡ್ತಿದ್ದಾನೆ. ಸೊ ಅದರಿಂದ ಮಕ್ಕಳು ಅದನ್ನೆಲ್ಲ ನೋಡಿ ಅಳ್ತಾರೆ ಅವರು. ಎಷ್ಟೋ ಮಕ್ಕಳಿಗೆ ಅಪ್ಪ ಏನು ಕೆಲಸ ಮಾಡ್ತಾರಲ್ಲ ಇರತಕ್ಕಂಥ ಸವಾಲುಗಳೇನು ಅಂತ ಗೊತ್ತಿರೋಲ್ಲ. ಅದೇ ರೀತಿಯಲ್ಲಿ ಕಾನೂನು ತಿಳುವಳಿಕೆಗಳು, ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು. ಬರೀ ಎಕ್ಸ್ ವ್ಯಾಲ್ಯೂ ಎಷ್ಟು, ವೈ ವ್ಯಾಲ್ಯೂ ಎಷ್ಟು, LH = RH, RH = LH, ಇದು ಓಕೆ, ಬರೀ ಅಷ್ಟೇ. ಪರ್ಸೆಂಟೇಜ್ ನೀಟ್ SLC ನಿನ್ನ ಜೀವನದ ದೊಡ್ಡ ಟಫು, PUC ಇದು ಅದ್ಭುತ, ಇದರಲ್ಲಿ ನೀನು ಪಾಸ್ ಆಗಲಿಲ್ಲ ನಿನ್ನ ಜೀವನದಲ್ಲೇ ವೇಸ್ಟು. ನೋ, ಕ್ರಮಶಿಕ್ಷಣ, ಇದರೊಂದಿಗೆ ಈ ಕ್ರಮಶಿಕ್ಷಣಗಳಾಗಬೇಕು, ಕಾನೂನು ಅರಿವಾಗಬೇಕು. ನಾನು ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟು ನಾನು ರಿಕ್ವೆಸ್ಟು, ಎಲ್ಲ ರಾಜ್ಯಗಳ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟು ಕೂಡ ಇನಿಷಿಯೇಟಿವ್ ತೆಗೆದುಕೊಂಡು ಶಾಲೆಗಳಿಗೆ ಹೋಗಿ ಎಂತೆಂಥ ಮರ್ಡ್ರಲ್ಲಿ ಯಾವ್ಯಾವ ರೀತಿ ಶಿಕ್ಷೆಗಳಾಗಿದೆ, ಏನು ಮಾಡೋದು ತಪ್ಪು, ಏನು ಮಾಡೋದು ಸರಿ, ಕಾನೂನು ಇರೋದು ನಿಮ್ಮ ರಕ್ಷಣೆಗೆ ಹೊರತು ನಿಮ್ಮದೇನೋ ಇಲ್ಲಿ ನನಗೆ ಫೈನ್ ಕಟ್ಟೋ ತಪ್ಪಿಸ್ಕೊಳ್ಳೋಕ್ಕಲ್ಲ. ಇವುಗಳ ಬಗ್ಗೆ ತಿಳುವಳಿಕೆ ಬರಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.